ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಸಂಸದರ ವಿರುದ್ಧ ಶಾಸಕರಾಗಿರುವಂತಹ ಶರತ್ ಬಚ್ಚೇಗೌಡರು ಕಿಡಿಕಾರಿದ್ದಾರೆ. ಬಿಜೆಪಿಯವರು ಸಕಾರಾತ್ಮಕವಾದ ವಿಚಾರಗಳ ಬಗ್ಗೆ ಮಾತಾಡಲ್ಲ. ಬಿಜೆಪಿ ಸಂಸದರ ವಿರುದ್ಧ ಶಾಸಕ ಶರತ್ ಬಚ್ಚೇಗೌಡ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರು ಸಕಾರಾತ್ಮಕವಾದ ವಿಚಾರಗಳ ಬಗ್ಗೆ ಮಾತಾಡಲ್ಲ. ರಾಜ್ಯದಲ್ಲಿ ರಾಜಕಾರಣ ಮಾಡೋದನ್ನ ಮೊದಲು ಬಿಡಲಿ. ಕೇಂದ್ರದ ಬಳಿ ಕಬ್ಬಿನ ಬೆಲೆ ಹೆಚ್ಚಿಸುವಂತೆ ಮಾತನಾಡಲಿ. ರಾಜ್ಯದಿಂದ 19 ಜನ ಸಂಸದರ ಆಯ್ಕೆಯಾಗಿ ಹೋಗಿದ್ದಾರೆ. ಏನ್ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ ಪ್ರಶ್ನೆ ಕೇಳಿದ್ದಾರೆ ಶರತ್ ಬಚ್ಚೇಗೌಡ. ರಾಜಕೀಯವಾಗಿ ಬಿಜೆಪಿಯವರು ಪ್ರತಿಯೊಂದು ವಿಷಯನೂ ಕೂಡ ಸಕಾರಾತ್ಮಕವಾದಂಥದ್ದನ್ನ ಯಾವುದೇ ತೆಗೆದಿದೆ, ರಾಜ್ಯದ ಹಿತದಲ್ಲಿ ಏನೂ ಮಾತಾಡದೆ ಇವತ್ತು ಕಬ್ಬಿನ ವಿಷಯನೇ ನಡೀತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಇವೆಲ್ಲ ಇಲ್ಲಿ ರಾಜಕಾರಣ ಮಾಡೋದು ಬಿಟ್ಟು ರಾಜ್ಯದಲ್ಲಿ 19 ಜನ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದೀವಿ. ಏನ್ ಜವಾಬ್ದಾರಿ ವಹಿಸ್ತಾ ಇದ್ದಾರೆ ಸಂಸದರು? ಪ್ರಹ್ಲಾದ್ ಜೋಶಿ ಅವರಿಗೆ ಮಹಾರಾಷ್ಟ್ರದಿಂದ ನೀವು ಅಲ್ಲಿ ಬರಂತ ರೈತರಿಗೆ ಕಾಸನ್ನ ಜಾಸ್ತಿ ಮಾಡಿ ಅಂತ ಪತ್ರ ಬಂದ್ರೆ ದೇವೇಂದ್ರ ಫಡ್ನವೀಸ್ ಅತ್ಯಂತ ಉತ್ತಮವಾದಂಥ ಮುಖ್ಯಮಂತ್ರಿ. ಇಲ್ಲಿ ಅದೇ ನಮ್ಮ ಸರ್ಕಾರ ಬಂದ್ರೆ ನಾವು ಅಯೋಗ್ಯ ಸರ್ಕಾರ. ಯಾವ ರೀತಿಯಾದಂಥ ದ್ವಂದ್ವವಾದಂಥ ನೀತಿ ಇದು? ತಗೊಂಡ್ರೆ ಒಂದೇ ನಿಲುವು ತಗೋಬೇಕಾಗ್ತದೆ. ಅಲ್ಲಿ ಮಹಾರಾಷ್ಟ್ರಕ್ಕೆ ಏನು ನಿಲುವು ತಗೋತಾರೆ ಅದೇ ನಿಲುವನ್ನ ಕರ್ನಾಟಕಕ್ಕೂ ತಗೊಳ್ಳಿ. ಕರ್ನಾಟಕಕ್ಕೊಂದು ನಿಲುವು, ಮಹಾರಾಷ್ಟ್ರಕ್ಕೊಂದು ನಿಲುವು. ಹೇಗೆ 19 ಜನ ಸಂಸದರು ಮೊದಲು ಹೋಗಿ ಡೆಲ್ಲಿಯಲ್ಲಿ ಒತ್ತಡ ಹಾಕಿ ಪ್ರಧಾನಮಂತ್ರಿಗಳಿಂದ ರೈತರಿಗೆ ನ್ಯಾಯನ ಒದಗಿಸ್ಕೊಂಡು ಬರಂತ ಕೆಲಸ ಮಾಡಬೇಕು.